ಸಂಗೀತದಲ್ಲಿ ಇರೋದೇ ಎರಡು ವಿಷಯಗಳು, ಒಂದು ಸ್ವರ, ಒಂದು ಲಯ. ಸ್ವರ ಮಾತಾ, ಲಯ ಪಿತಾ. ಈ ಎರಡು ಹೊರತಾಗಿ ಇನ್ನೊಂದು ಮೂರನೇ ವಿಷಯನೇ ಇಲ್ಲ ಅದರಲ್ಲಿ, ಸಂಗೀತ ವಿಷಯದಲ್ಲಿ. ಎಲ್ಲರೂ ಸಂಗೀತ ಕಲೀಲಿಗತ್ತೀರಿ ಅನ್ಕೋತೀನಿ, ಒಂದು 75%. ಇನ್ನು ಕೆಲವೊಂದು ಜನ ಹಾಗೆ ಸುಮ್ಮನೆ ಮನೆಯಲ್ಲಿ ಹೇಳ್ತಾ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಹೇಳ್ಕೊಟ್ಟಿದ್ದನ್ನ ಹಾಡ್ಲಿಗತ್ತೀರಿ. ಇನ್ನು ಕೆಲವೊಂದು ಜನ ಎಲ್ಲರೂ ನೀವು ಸಂಗೀತಕ್ಕೆ ಹೋಗ್ತಾ ಇದ್ದೀರಿ ಅಂತ ಅನಿಸ್ತದ. ಎಲ್ಲರೂ ಹೆಂಗೆ ನೀವು ಎಲ್ಲೇ ಹಾಡ್ರಿ, ಏನೇ ಪ್ರಾಕ್ಟೀಸ್ ಮಾಡ್ರಿ, ಪರ್ಫಾರ್ಮೆನ್ಸ್ ಮಾಡ್ರಿ, ಕಾಂಪಿಟೇಷನ್ ವಿತೌಟ್ ತಂಬೂರಿ ನಾಟ್ ಅಲೌ. ಏನು ಶ್ರುತಿನೇ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಹಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಡೆ ಈ ಕಡೆ ಎಲ್ಲೋ ಹೋಗ್ತಿರ್ತದೆ. ಮನೆಗೆ ಭಾಳ ಚಲೋ ಹಾಡ್ತಾ ಇದ್ರಿ, ನಮ್ಮ ಮಗಳು ಇಲ್ಲ ಯಾಕೆ ಹಿಂಗಾಗ್ತದೆ ಹಂಗಾಗ್ತದ. ಆಮೇಲೆ ಅದಕ್ಕೆ ಎಲ್ಲರೂ ಶ್ರುತಿ ಪೆಟ್ಗಿ, ತಬಲಾ ಏನದ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಅಭ್ಯಾಸ ಮಾಡ್ರಿ. ವರ್ಷ ಆಚಾರ್ಯ ಹೇಳ್ತಾ ಇದ್ದಾರೆ, ಇನ್ನು ವರ್ಷ ಕಾಂಪಿಟೇಷನ್ ಇಲ್ಲಿ ಇಡ್ತಾರೆ. ಯಾವುದು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ. ಎಲ್ಲರೂ ಅದನ್ನ ಉಪಯೋಗ ತಗೊಳ್ರಿ. 4 ಜನ ಪರಿಚಯ ಆಗ್ತದೆ. ಪ್ರತಿಯೊಬ್ರು ಇನ್ನೊಬ್ರು ಹೆಂಗ್ ಹಾಡ್ತಾರೆ, ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ನಾವ್ ಹೆಂಗ್ ಕಲ್ಕೋಬೇಕು, ಅದರಿಂದ ನಾವ್ ಹೆಂಗ್ ಚೇಂಜಸ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ತಿಳ್ಕೊಳಕ್ ನಿಮ್ಗೆ ಅವಕಾಶ ಸಿಗ್ತದೆ. ಬೇರೆ ಎಲ್ಲ ಫ್ರೆಂಡ್ಸ್ ಸಿಗ್ತಾರೆ. ಎಲ್ಲರೂ ಅದನ್ನ ಉಪಯೋಗ ತಗೊಳ್ರಿ. ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಷ್ಟೇ. ಓಕೆ, ಶೇಷಗಿರಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ. ಯಾಕೆ ವಿಶೇಷವಾಗಿ ಚಿತ್ರಕಲೆ ಎಲ್ಲಿಗೂ ಕೂಡ ರಮಣೀಯವಾದ್ದು. ಶ್ರೀಕೃಷ್ಣ ಕೃಷ್ಣಂ ವಂದೇ ಮಂದಭಾಷಿತಂ ದಿವ್ಯಾರ್ಥಕಾಗ್ತಂ ಶಿಖಾವಂತತ್ರಯೋಪೇತಂ ಲಕ್ಷ್ಮೀ ಮಂತ್ರ. ತುಂಬಾ ಜನ ಮಕ್ಕಳು ಮಾಡುವಂತಹ ಕೃಷ್ಣನ ಬಗೆಬಗೆಯ ರೂಪಗಳನ್ನು ನೋಡುವಂತಹ ಒಂದು ಒಳ್ಳೆಯ ಅವಕಾಶ ಇವತ್ತು ನಮಗೆ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ. ಮಕ್ಕಳು ಬರೆದಿರುವಂತಹ ಚಿತ್ರಗಳನ್ನು ನೋಡೋದೇ ಒಂದು ಖುಷಿ. ಅದರಲ್ಲಿ ಅವರ ಸಹಜವಾದ ಇನೋಸೆನ್ಸ್ ಇರುತ್ತೆ ಆ ಲೈನಲ್ಲಿ. ಆ ಪ್ರತಿಯೊಬ್ಬರ ಲೈನು ಅದು ಸುಮ್ಮನೆ ಏನೋ ಒಂದು ಕಷ್ಟಪಟ್ಟು ಬರೆದಿರೋದಲ್ಲ. ಆ ಲೈನಲ್ಲಿ ಅವ್ರದೇ ಆದ ಒಂದು ಛಾಯೆ, ಅವ್ರದೇ ಆದ ವಯಸ್ಸಿನ ಒಂದು ಛಾಪ್ ಇರುತ್ತೆ ಆ ಲೈನಲ್ಲಿ. ಆದ್ರೆ ಆ ಇನೋಸೆನ್ಸ್ ಅನ್ನ ನಾವು ಲೈನಲ್ಲಿ ಗುರುತಿಸ್ಬೇಕು. ನಾವು ಯಾರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇದರಲ್ಲಿ ಅಂತ ಪ್ರೈಸ್ ಕೊಡೋದಕ್ಕಿಂತ ಆ ಲೈನ್ನಲ್ಲಿ ಅವ್ರಿಗೆ ಎಷ್ಟು ತಾದಾತ್ಮ್ಯ ಭಾವ ಇದೆ, ಎಷ್ಟು ತಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದಾರೆ ಅಂತ ಅವರ ರೇಖೆಗಳು ನಮ್ಮ ಜೊತೆಗೆ ಮಾತಾಡುತ್ತೆ. ಅದನ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ ಇವತ್ತು ನಾನು. ಮತ್ತೆ ಕೆಲವು ಮಕ್ಕಳು ಸಾಮಾನ್ಯ ಏನಾಗುತ್ತೆ, ಇನ್ಫ್ಲೂಯೆನ್ಸ್ಗೋಸ್ಕರ 10 ಚಿತ್ರಗಳನ್ನು ನೋಡಿ ತಲೆಯಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಬರಿಬೇಕು ಅಂತ ಒಂದು ಪ್ರಯತ್ನ ನಡೆದಿರುತ್ತೆ. ಅದು ಸಹಜ. ಅದು ಚಿಕ್ಕ ವಯಸ್ಸಿನ ಐಡಿಯಾಸ್ ಕೆಲವು ಸತಿ ಹೊರಗಡೆಯಿಂದ ತಗೊಳ್ಬೇಕಾಗತ್ತೆ, ಕೆಲವು ಸತಿ ಒಳಗಡೆಯಿಂದ ಬರುತ್ತೆ. ಅದೆಲ್ಲ ತೊಂದರೆ ಇಲ್ಲ. ಆದ್ರೂ ಕೂಡ ಇದರಲ್ಲಿ ಮಾಡಿರೋ ಪ್ರಯತ್ನ ನಾನು ನೋಡಿದ ಹಾಗೆ ತುಂಬಾ ಒಳ್ಳೊಳ್ಳೆ ಕೆಲವು ಚಿತ್ರಗಳು ಮಾಡಿದ್ದಾರೆ. ನನಗೊಂದು ಎಲ್ಲ ವಿದ್ಯಾರ್ಥಿಗಳಿಗೆ, ನೀವು ಚಿತ್ರ ಯಾರು ಬರೆತಾ ಇದ್ದೀರಿ, ನಿಮ್ಮ ಗಮನಕ್ಕೆ ಒಂದೆರಡು ವಿಷಯಗಳು ಹೇಳಬೇಕು. ನೀವು ಬರೆಯುವಾಗ ಆದಷ್ಟು ಚಿತ್ರದಲ್ಲಿ ಬರೀ ಮುಖ ಚೆನ್ನಾಗಿ ಬರಬೇಕು, ಕೈ ಬಂದ್ಬಿಡ್ಬೇಕು ಅಷ್ಟು ಸಾಕು ಅನ್ನೋದನ್ನ ಗಮನಿಸದೆ, ನೀವು ಯಾವ ಚಿತ್ರವನ್ನು ನೋಡ್ತಿರೋ ಆ ಚಿತ್ರವನ್ನ ಒಂದ್ಸತಿ ನಿಮ್ಮ ಕಣ್ಣೆದುರುಗಡೆ ನೋಡಿದ್ಮೇಲೆ ಕಣ್ಣು ಮುಚ್ಚಿಕೊಂಡು ಮತ್ತೊಮ್ಮೆ ಅದನ್ನ ನಿಮ್ಮ ಕಣ್ಣೆದುರಿಗೆ ತಗೊಂಡ್ಬರೋ ಪ್ರಯತ್ನ ಮಾಡಿ ನೀವು ಅದನ್ನ ಬರೆಯೋ ಪ್ರಯತ್ನ ಮಾಡಿ. ಮೊದಲು 1-2 ಸತಿ ಬರೋದಿಲ್ಲ, ಮತ್ತೆ ಪ್ರಯತ್ನ ಮಾಡಿದ್ರೆ ನಿಮಗೆ ಬರುತ್ತೆ. ಅದು ಬರೆಯುವಾಗ ನಿಮಗೆ ಪ್ರಾರಂಭದ ಹಂತದಲ್ಲಿ ಅನಾಟಮಿಕಲಿ ಅದನ್ನು ಕರೆಕ್ಟಾಗಿ ಬರೆಯೋ ಹಾಗೆ ಆಗೋದು ತುಂಬಾ ಕಷ್ಟ. ಆದ್ರೂ ಕೂಡ ನೀವು ಅದರ ಪ್ರಯತ್ನ ಮಾಡುವಾಗ ಕೆಲವರು ಬರೀ 3 ಬೆರಳು ಬರೆದ್ಬಿಟ್ಟು ಚಿತ್ರ ಮುಗಿದೋಗುತ್ತೆ. 3 ಬೆರಳು ಸಾಕ ಚಿತ್ರ ಕೃಷ್ಣಕ್ಕೆ ಅಂತ ಯೋಚನೆ ಮಾಡಬೇಕು. ಇನ್ನು 2 ಬೆರಳು ಕೈ ಸೊಟ್ಟನೇ ಇರಲಿ ಪರವಾಗಿಲ್ಲ, ಬರೆಯುವಾಗ ಇನ್ನು 2 ಬೆರಳು ಬರೆದ್ರೆ ಮುಗಿದೋಗುತ್ತೆ. ಆ ರೀತಿ ನೀವು 5 ಬೆರಳಾರು ಅದ್ರೊಳಗೆ ಬರೋ ಹಾಗೆ ಯೋಚನೆ ಮಾಡಿ. ಆ ರೀತಿ ಕೆಲವು ಮಿನಿಮಮ್ ರಿಕ್ವೈರ್ಮೆಂಟ್ ಚಿತ್ರದಲ್ಲಿರುವ ಹಾಗೆ ಆದಷ್ಟು ಚಿತ್ರವನ್ನ ಗಮನಿಸಬೇಕಾದ್ರೆ, ಕೃಷ್ಣನಿಗೊಂದು ಪಂಚೆ ಬರಿತಾ ಇದ್ದೀನಿ, ಪಂಚೆ ಅದು ಹೇಗಿರ್ಬೇಕು, ಪ್ಯಾಂಟ್ ತರ ಇರಬಾರ್ದು, ಇವೆಲ್ಲ ನಮ್ಮ ಯೋಚನೆಗೆ ನೀವು ಸಹಜವಾಗಿ ತಂದುಕೊಳ್ಳೋ ಪ್ರಯತ್ನ ಮಾಡಬೇಕು. ಅಷ್ಟು ಮಾಡಿದ್ರೆ ನಿಮ್ಮ ಚಿತ್ರದಲ್ಲಿ ಒಂದು ರಸಾಸ್ವಾದ, ನಾವು ಚಿತ್ರವನ್ನು ಚೆನ್ನಾಗಿ ಆಸ್ವಾದಿಸಲಿಕ್ಕೆ ನಮ್ಗೆ ಅನುಕೂಲ ಆಗೋ ಹಾಗೆ ಚಿತ್ರ ತಂತಾನೆ ಬರ್ಲಿಕ್ಕೆ ಶುರುವಾಗುತ್ತೆ. ಎಲ್ಲ ಮಾಡಿದಂತಹ ಚಿತ್ರ ಬರೆದಂತಹ ಎಲ್ಲ ಹುಡುಗರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಎಲ್ಲರ ಚಿತ್ರ ಕೂಡ ಚೆನ್ನಾಗಿದೆ. ಇದು ಫಸ್ಟ್, ಸೆಕೆಂಡ್, ಥರ್ಡ್ ಬಂದಿದೆ ಆದ ತಕ್ಷಣ ಅವ್ರದ್ದು ಚೆನ್ನಾಗಿದೆ, ನಾನು ಚೆನ್ನಾಗಿದೆ ಅಲ್ಲ ಅಂತ ಯಾರು ತಿಳ್ಕೊಳ್ಳೋದು ಬೇಡ. ನಿಮ್ಮೆಲ್ಲರ ಪ್ರಯತ್ನ ಕೂಡ ಚೆನ್ನಾಗಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಾಗ್ಲಿ. ಈಗ ಅಕಸ್ಮಾತ್ 1, 2, 3 ಅಂತ ಯಾರಿಗಾರು ಬಂದಿದ್ರೆ ಅದು ಕೇವಲ ಇವತ್ತಿನ ಒಂದು ಕಾಂಪಿಟೇಷನ್ ದೃಷ್ಟಿಯಿಂದ ಮಾತ್ರ ಅಂತ ತಿಳ್ಕೊಂಡು ನೀವೆಲ್ಲರೂ ಮತ್ತೆ ಈ ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳ್ತಾ ನಾನು
ನಡೆಸ್ತಾ ಇದ್ದೇನೆ. ಕೃಷ್ಣ ಅರ್ಪಣೆ. ಶ್ರೀ ಹರಿವಾಯು ದೇವತಾ ಗುರುಭ್ಯೋ ನಮಃ. ಈ ಸಂಸ್ಥೆಯ ಕುಲಪತಿಗಳಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಒಂದು ಮಾತನ್ನ ಘೋಷಣೆ ಮಾಡಿದ್ದಾರೆ. ಪೇಜಾವರ ಮಠ ವಿದ್ಯಾಪೀಠ ಇದೊಂದು ಅವಕಾಶ. ಇಲ್ಲಿ ಯಾರು ಬೇಕಾದರೂ ಬಂದು ತಮ್ಮ ಐಡಿಯಾಗಳನ್ನು, ತಮ್ಮ ವಿಚಾರಗಳನ್ನು, ತಮ್ಮ ಸೇವೆಯನ್ನು ಇಲ್ಲಿ ಸಲ್ಲಿಸಿ ಸಮಾಜಕ್ಕೆ ಅನುಕೂಲವನ್ನು ಮಾಡಿಕೊಡಬಹುದು ಅಂತ ಹೇಳಿ. ಬರೀ ಕೃಷ್ಣ ಪ್ರಜ್ಞಾ ಪ್ರತಿಷ್ಠಾನಕ್ಕೆ ಮಾತ್ರ ಅಲ್ಲ, ಬೇರೆಯವರೂ ಕೂಡ ಸೂಕ್ತವಾದ ರೀತಿಯಲ್ಲಿ ಯೋಜನೆಗಳನ್ನು ತಂದು ನಾವಿಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಿದ್ದೇವೆ ಅಂತ ಹೇಳಿದರೆ, ಸಮಾಜೋಪಯೋಗಿ ಆಗಿದ್ದರೆ ಈ ಸಂಸ್ಥೆ ಸಂಪೂರ್ಣವಾದ ಸಹಕಾರವನ್ನ ಕೊಡುತ್ತೆ ಅಂತಲಿಕ್ಕೆ ಈ ಕಾರ್ಯಕ್ರಮ ನಿದರ್ಶನ ಅಂತ ಪ್ರಾರಂಭದಲ್ಲಿ ಹೇಳ್ತಾ, ಮಕ್ಕಳು ಯಾರು ಮಾತಾಡಬಾರ್ದು, ಯಾರು ಮಾತಾಡ್ತಾ ಇದ್ದಾರೋ ಅವ್ರ ಹೆಸರು ಬರೆದಿಟ್ಕೊಳ್ರಿ. ಅವ್ರಿಗೆ ಯಾವ ಪ್ರೈಸ್ ಕೊಡ್ಬಾರ್ದು. ಅವ್ರಿಬ್ಬರ ಹೆಸರೇನು? ನಿಮ್ಮ ಹೆಸರೇನು? ಅವ್ರಿಗೆ ಯಾರಾದ್ರೂ ಹೇಳಿ. ಈ ಸ್ಪರ್ಧೆ ಇಷ್ಟು ಚಿಕ್ಕ ಮಕ್ಕಳಿಗೆ ಒಂದು ರೀತಿಯಿಂದ ವರ, ಒಂದು ರೀತಿಯಿಂದ ಶಾಪ. ಚಿಕ್ಕ ಮಕ್ಕಳಿಗೆ ಸ್ಪರ್ಧಾ ಮನೋಭಾವ ಬರಬಾರದು, ಅದರಿಂದ ಅದು ಶಾಪ. ಆದರೆ ಈ ವಯಸ್ಸಿನಲ್ಲಿ ತಮಗಿಂತ ಚೆನ್ನಾಗಿ ಮಾಡೋರನ್ನ ಅವರು ಗುರುತಿಸೋದು, ತಮ್ಮಲ್ಲಿ ಇಲ್ಲದೆ ಇರತಕ್ಕಂತಹದ್ದನ್ನ ಗಮನಿಸೋದು, ಇದು ಸಾಧ್ಯ ಆಗೋದೇ ಸ್ಪರ್ಧೆ ಆಗ. ತಮ್ಮದೇ ಮನೆಯಲ್ಲಿ ತಮ್ಮದೇ ಪರಿಚಯದವ್ರ ಜೊತೆಗೆ ಏನೋ ಮಾಡ್ತಾ ಇದ್ದಾಗ ಅವ್ರಿಗೆ ಯಾವತ್ತೂ ಗೊತ್ತೇ ಆಗಲ್ಲ. ಈ ಎಡವೋದು, ಮುಗ್ಗರಿಸೋದು ಅದೆಲ್ಲ ಸಣ್ಣ ವಯಸ್ಸಿನಲ್ಲಿ ಆಗಿಬಿಟ್ರೆ ದೊಡ್ಡವರಾದಾಗ ಬರತಕ್ಕಂತಹ ಜೀವನದ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಒಂದು ವಿಶೇಷವಾದ ಶಕ್ತಿ ಬರುತ್ತೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸ್ಪರ್ಧೆಯ ವರ್ಧತೆ ವಿದ್ಯಾ. ವರ್ಧತೆ ಅಂದ್ರೆ ಯಾರಿಗೆ ಗೊತ್ತು? ಸಂಸ್ಕೃತದಲ್ಲಿ ಬೆಳೆಯುತ್ತೆ. ಯಾವುದು ಬೆಳೆಯುತ್ತೆ? ಸ್ಪರ್ಧೆಯ ವರ್ಧತೆ ವಿದ್ಯಾ. ವಿದ್ಯೆ ಬೆಳೆಯುತ್ತೆ. ಯಾವುದರಿಂದ ಅಂದ್ರೆ ಸ್ಪರ್ಧೆಯ, ಸ್ಪರ್ಧೆಯಿಂದ ಬೆಳೆಯುತ್ತೆ. ಅದರಿಂದ ಸಣ್ಣ ಮಟ್ಟದಲ್ಲಿ ಒಂದು ಈ ತರದ ಸ್ಪರ್ಧೆಗಳನ್ನ ನಡೆಸ್ತಾ ಇರಬೇಕು. ಸ್ವಲ್ಪ ಯಾರಿಗೆ ಬಹುಮಾನ ಬಂದಿರೋದಿಲ್ಲೋ ಅವರಿಗೆ ಬೇಜಾರಾಗುತ್ತೆ. ಮೊನ್ನೆ ಒಲಿಂಪಿಕ್ಸ್ ಆಯ್ತಲ್ಲ, ಅದರಲ್ಲಿ ಒಂದು ಭಾರಿ ವಿಶ್ಲೇಷಣೆ ಮಾಡಿದ್ದಾರೆ. ಚಿನ್ನ ಗೆದ್ದವ್ರಿಗಂತೂ ಭಾರಿ ಸಂತೋಷ ಆಗುತ್ತೆ. ನೆಕ್ಸ್ಟ್ ಯಾರಿಗೆ ಸಂತೋಷ ಆಗುತ್ತೆ ಅಂತಂದ್ರೆ, ಬೆಳ್ಳಿ ಗೆದ್ದವ್ರಿಗೆ ಆಗಲ್ಲ, ಕಂಚು ಗೆದ್ದವ್ರಿಗೆ ಆಗುತ್ತೆ. ಯಾಕಂದ್ರೆ ಬೆಳ್ಳಿ ಯಾವಾಗ ಸಿಕ್ಕಿರುತ್ತೆ ಅಂದ್ರೆ ಸೋತಾಗ ಬೆಳ್ಳಿ ಸಿಕ್ಕಿರುತ್ತೆ, ಕಂಚು ಆಗಲ್ಲ, ಗೆದ್ದಾಗ ಕಂಚು ಸಿಕ್ಕಿರುತ್ತೆ. ಅದರಿಂದ ಆ ಸ್ಥಾನ ಈ ಸ್ಥಾನ ಅಂತಲ್ಲ, ಯಾವುದೇ ಸ್ಥಾನ ಸಿಕ್ಕರೂ ಅದ್ರ ಒಂದು ಸಂತೋಷದ ಜೊತೆಗೆ ಒಂದು ಬೇಜಾರಾಗುವ ಸಂಭವ ಇರುತ್ತೆ. ಈಗ ಥರ್ಡ್ ಪ್ರೈಸ್ ಬಂದವರಿಗೂ ಕೂಡ ಅಯ್ಯೋ ಫಸ್ಟ್ ಸಿಗ್ಲಿಲ್ಲ, ಸೆಕೆಂಡ್ ಸಿಗ್ಲಿಲ್ಲ ಅಂತ ಬೇಜಾರಾಗ್ಬಿಡೋದು. ಆದ್ರೆ ನಮ್ಗೆ ಸಿಗೋದೇ ಇಲ್ಲ ಅಂತಂದ್ರೆ ಥರ್ಡ್ ಸಿಕ್ಕರೂ ಸಂತೋಷ ಆಗಿರುತ್ತೆ. ಅದರಿಂದ ಇದು ಯಾರಿಗೆ ಸಂತೋಷ ಆಗುತ್ತೆ, ಯಾರಿಗೆ ಬೇಜಾರಾಗುತ್ತೆ ಹೇಳಿ ಬರಲ್ಲ. ಅಂದ್ರೆ ಒಂದು, ನಾನು 10 ವರ್ಷ ವಿದ್ಯಾರ್ಥಿ ಜೀವನದಲ್ಲಿ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಹೀಗೆ ನಮಗೂ ನಿರ್ಣಾಯಕರು ಹೇಳ್ತಾ ಇದ್ರು. ಅದ್ರಲ್ಲಿ ಒಂದು ಭಾರಿ ನೆನ್ಪಿಡುವಂತಹ ಮಾತು, ಯಾರಿಗೆ ಅರ್ಥ ಆಗುತ್ತೆ ಮಕ್ಕಳಿಗೆ ಅದನ್ನ ನೆನಪಿಸ್ಕೊಳ್ಬೇಕು. ಏನಂದ್ರೆ, ನೀವು ಯಾರ ಜೊತೆಗೆ ಸ್ಪರ್ಧೆ ಮಾಡೋದು ಅಂತಂದ್ರೆ ಇನ್ನೊಬ್ಬರ ಜೊತೆಗಲ್ಲ. ಹೋದ ವರ್ಷದ ನನ್ನ ಜೊತೆಗೆ ಈ ವರ್ಷದ ನನ್ನ ಸ್ಪರ್ಧೆ. ನಾನು ಹೋದ ಪರ್ಫಾರ್ಮ್ ಮಾಡಿದಕ್ಕಿಂತ ಈ ಸಲ ಚೆನ್ನಾಗಿ ಮಾಡಿದ್ದೇನಾ, ನನಗೆ ಇರ್ರೆಸ್ಪೆಕ್ಟಿವ್ ಆಫ್ ಪ್ರೈಸ್, ಯಾವುದೇ ಪ್ರೈಸ್ ಬಂದಿರಲಿ ನನಗೆ ಗೋಲ್ಡ್ ಬಂದಂಗೆ. ನಾನು ಹೋಸಲಕ್ಕಿಂತ ಈ ಸಲ ಚೆನ್ನಾಗಿ ಮಾಡದೆ ನನಗೆ ದೊಡ್ಡ ಪ್ರೈಸ್ ಬಂದರೂ ಕೂಡ ನನಗೆ ಬಂದಿಲ್ಲ ಅಂತಾನೆ ಅರ್ಥ. ಸೊ ನೀವು ಒಂದು ನಿಮ್ಮ ಜೊತೆಗೆ ನಿಮ್ಮ ಬೆಳವಣಿಗೆ ಯಾವ ತರ ನಡೀತಾ ಇದೆ, ತಂದೆ ತಾಯಿಗಳು ಕೂಡ ಅಷ್ಟೇ. ನೀವು ಮಕ್ಕಳಿಗೆ ಯಾವ ಪ್ರೈಸ್ ಬಂತು ಅಂತ ನೋಡೋದಕ್ಕಿಂತ ಅವ್ರು ಹೇಗೆ ತಯಾರಾಗ್ತಾ ಇದ್ದಾರೆ, ಹೇಗೆ ಮುಂದೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇರೋದೇ ಒಂದು ಫಸ್ಟ್ ಪ್ರೈಸ್ ಇರುತ್ತೆ, ಎಲ್ಲರೂ ಫಸ್ಟ್ ಪ್ರೈಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯನ್ನು ಬೆಳೆಸ್ಕೊಂಡು ಆ ಥರನೇ ಮಕ್ಕಳನ್ನ ಬೆಳೆಸ್ತಾ ಹೋದಾಗ ಇದರಿಂದ ಬಹಳ ಲಾಭ ಆಗುತ್ತೆ. ಈ ಕೃಷ್ಣ ಪ್ರಜ್ಞಾ ಪ್ರತಿಷ್ಠಾನದ ರೂವಾರಿಗಳಾಗಿರ್ತಕ್ಕಂತಹ ವೀರನಾರಾಯಣಾಚಾರ್ಯ ಪಾಂಡ್ರಂಗಿ ಅವರು, ಕೆಲವರು ಪರಿಚಯ ಇರುತ್ತೆ, ಕೆಲವರು ಪರಿಚಯನೂ ಇರೋದಿಲ್ಲ. ಅವರು ಈಗ ನೋಡಿ ಎಷ್ಟು ಸಹಜವಾಗಿ ಸುಮ್ಮನೆ ಸೈಡಿ ಕೂತಿದ್ದಾರೆ. ಎಷ್ಟು ದೊಡ್ಡ ವ್ಯಕ್ತಿ ಅಂತಂದ್ರೆ ಅವರು ಇಂಟರ್ನ್ಯಾಷನಲ್ ಫಿಗರ್. ಸಂಸ್ಕೃತ ಕ್ಷೇತ್ರದಲ್ಲಿ ಎಷ್ಟು ಐಡಿಯಾಗಳು, ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು, ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಎಷ್ಟು ಶಾಸ್ತ್ರಗಳಲ್ಲಿ ಅವರಿಗೆ ನಿಷ್ಣಾತತೆ ಇದೆ ಅಂತಂದ್ರೆ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 10 100 ವರ್ಷಗಳ ವ್ಯಾಜ್ಯಗಳು
ಅವ್ರು ಬರೆದಿರುವಂತ ಒಂದು ಪುಸ್ತಕದಿಂದ ರಿಸಾಲ್ವ್ ಆಗ್ಬಿಟ್ಟಿದೆ ಅಂತಂದ್ರೆ ಕೋರ್ಟ್ಗಳಲ್ಲಿ ಅವರು ಎಂಥ ಸಂಶೋಧಕರು ಎಂಥ ಇವರು ಅಂತ ಬಹಳ ಹೇಳುವಂತ ಪ್ರಸಂಗ ಅಲ್ಲ. ಇನ್ನೊಂದು ಸಂದರ್ಭದಲ್ಲಿ ಅದನ್ನು ನಾವು ತಿಳ್ಕೊಳ್ಬಹುದು. ಅವ್ರು ಬರಿತಾ ಕೂತ್ರೆ ಅವ್ರು ಇರೋ ಐಡಿಯಾಕ್ಕೆ 10 ಇಲ್ಲಿ ತನಕ ಬರದೇ ಇರುವಂತಹ ಪುಸ್ತಕಗಳನ್ನು ಬರೀಬಹುದು. ಆದ್ರೆ ಮನುಷ್ಯರು ಪಕ್ವ ಆಗ್ತಾ 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 ತಮ್ಮ ಉದ್ಧಾರದ ಜೊತೆಗೆ ಸಮಾಜದ ಉದ್ಧಾರವನ್ನ ಚಿಂತನೆ ಮಾಡ್ತಾರೆ ಅಂತಲಿಕ್ಕೆ ಅವರು ಒಂದು ದೊಡ್ಡ ದೃಷ್ಟಾಂತ. ಅವರು ತಮ್ಮ ಸಮಯವನ್ನ ಈ ಕೃಷ್ಣ ಪ್ರಜ್ಞಾ ಪ್ರತಿಷ್ಠಾನಕ್ಕೋಸ್ಕರ ಕೃಷ್ಣ ಭಕ್ತಿ ಪೀಠದ ಈ ಚಟುವಟಿಕೆಗಳಿಗೋಸ್ಕರ ಮೀಸಲಿಟ್ಟು ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಸಮಯ ಹೇಳುವಂತಹ ಸಂದರ್ಭ ಅಲ್ಲ. ಅದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ಮಾತನಾಡುತ್ತೇನೆ. ನಾನು ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ, ಈ ವೇದಿಕೆಗೆ ಏನು ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ ಗುರುಗಳಿಗೆ. ಯಾಕಂದರೆ ನನ್ನ 30 ವರ್ಷ ಅವಧಿಯಲ್ಲಿ ಅನೇಕ ಹುದ್ದೆಗಳಲ್ಲಿ ನಾನು ಬಂದರೂ ಸಹ ವ್ಯಕ್ತಿಗತವಾಗಿ ಮಾತಾಡುವ ಸ್ವತಂತ್ರ ಭಾಳ ಕಡಿಮೆ ನನಗೆ. ಯಾಕಂದರೆ ವೇದಿಕೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳು ಇವರು ಕೂತಿರ್ತಾರೆ. ನಮ್ಮದೇ ಆಗಿರ್ತಕ್ಕಂಥ ಒಂದು ಇದನ್ನು ನಾವು ನೇರವಾಗಿ ಮಾತಾಡೋಣ. ಅವಾಗೆ ಇವರು ಹೇಳೋದಕ್ಕೆ ನಾವು ಅದಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಮಾತಾಡಬೇಕೆ ಹೊರತು ಬೇರೆ ಆಗಲ್ಲ. ಆದರೆ ನಾನು ನಿವೃತ್ತಿ ಆದಮೇಲೆ ನನಗೆ ಸಿಗ್ತಾ ಇರತಕ್ಕಂಥ ಒಂದು ಚಾನ್ಸ್ ಇದೆ, ಆದರೆ ಸಮಯ ಜಾಸ್ತಿ ಇಲ್ಲ. ನಾವು ನೀವೆಲ್ಲ ಚಿಕ್ಕವರಿದ್ದಾಗ ನೀವೆಲ್ಲರಿಗೂ ಸುಮಾರು ಜನಕ್ಕೆ ಜ್ಞಾಪಕ ಇರ್ಬೋದು. ಬಾಲಭಾರತ, ಚಂದಮಾಮ ಅಂತ ದೇವರ ಕಥೆಗಳ ಪುಸ್ತಕಗಳು, ನೀತಿ ಕಥೆಗಳು ವಾರಪತ್ರಿಕೆಗಳಾಗಿ ಮಾಸಪತ್ರಿಕೆಗಳಾಗಿ ಬರ್ತಾ ಇತ್ತು. ಈಗ ಆ ಹುಡುಗರುಗಳಿಗೆ ತರಿಸ್ಕೊಡೋ ವ್ಯವಧಾನ ನಮಗೂ ಇಲ್ಲ, ಅವು ಬರ್ತಾ ಇಲ್ಲ. ಈಗ ಎಂಥ ಪರಿಸ್ಥಿತಿ ಅಂದರೆ, ನಾನು ಸರ್ವಿಸಲ್ಲಿದ್ದಾಗ ಒಂದು 10 ವರ್ಷದಿಂದ ಈಚೆಗೆ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಸ್ಕೂಲ್ನವ್ರು ಮಾಡಿದ್ರು ಅಂತ ಇನ್ನೊಂದು ಸ್ಕೂಲ್ನವರು ಕೃಷ್ಣನ ವೇಷಗಳನ್ನು ಹಾಕಿ ಅಟ್ಲೀಸ್ಟ್ ಕೃಷ್ಣ ಹೆಂಗಿದ್ದ ಅನ್ನೋದಾದರೂ ತೋರಿಸುವಂಥ ಪ್ರಯತ್ನ ಆಗ್ತಾಯಿತ್ತು. ಆದರೆ ಅದರೊಳಗೆ ಏನು ಬೇರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಏನಿಲ್ಲ. ಕೃಷ್ಣ ವೇಷ ಹಾಕೋದು ಒಂದು ಫ್ಯಾನ್ಸಿ ಡ್ರೆಸ್ ಥರ ಹಿಂಗೆ ಬಂದು ಹಿಂಗೆ ಹೋಗೋದು, ಕೊಳಲು ಓದೋದು, ಕಚ್ಚೆ ಪಂಚೆ ಹಾಕೊಳ್ಳೋದು, ಇದು ನಡೀತಿತ್ತು. ನಮ್ಮನ್ನು ಅವಾಗ ಕರೆಯೋರು. ನಾವು ಏನು ಹೇಳ್ಬೇಕು ಅವ್ರಿಗೆ? ಎಲ್ಲ ರೀತಿಯಾಗಿರೋರು ಇರ್ತಾರೆ. ವ್ಯಕ್ತಿಗತವಾಗಿ ಏನು ಹೇಳೋಂಗಿಲ್ಲ. ನೀನು ಚೆನ್ನಾಗಿ ಮಾಡಿದ್ಯಪ್ಪ, ನೀನು ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಹೇಳ್ತಿದ್ದೆ. ಆದರೆ ಇಂಥ ಒಂದು ಸಂದರ್ಭಗಳಲ್ಲಿ ಮಕ್ಕಳಲ್ಲಿ ಒಂದು ಸನಾತನ ಧರ್ಮದ ಶಕ್ತಿ ಏನಿದೆ, ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಬೇಕು ಅಂದರೆ ಇಂಥ ಮಹನೀಯರುಗಳು ಈ ಥರ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಏನಾದರೂ ಒಂಚೂರು ಹಳೆ ಸೇವೆ ಮಾಡೋಣ ಅಂತ ಅನಿಸ್ತದೆ. ನಮಗೆ ನಿವೃತ್ತಿ ಆದಮೇಲೆ ಬೇಕಾದಷ್ಟು ಅವರು ಆಚಾರ್ಯ ಹೇಳಿದ್ರು, ಈಗ ವೀರನಾರಾಯಣ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯದ ಬಗ್ಗೆ ಅಂತ ಎಷ್ಟೋ ಜನ ಅಜ್ಞಾತವಾಗಿ ಮಾಡ್ತಾ ಇರೋರು ಇದ್ದಾರೆ. ಅವರಿಗೆ ಬೆಳಕಿಗೆ ಬರ್ತಕ್ಕಂಥ ಇಚ್ಛೆನೂ ಇರಲ್ಲ. ಕೆಲವರಿಗೆ ಅಜ್ಞಾತವಾಗೇ ಮಾಡ್ತಿರ್ತಾರೆ, ಕೆಲವರು ಏನೂ ಮಾಡ್ತಾ ಇದ್ರು. ಫ್ರಂಟ್ ಪೇಜಿಗೆ ಮಾತ್ರ ಭಾಳ ಚೆನ್ನಾಗಿ ಬರ್ತಾರೆ. ನಾವು ಅಂಥ ಪರಿಸರದಲ್ಲಿ ಈಗ ಬದುಕ್ತಾ ಇದ್ದೀವಿ. ಆದರೂ ಸಹ ನಮ್ಮದು ಧರ್ಮ ಅನ್ನ ಫಸ್ಟು ನಾವು ಬಲಪಡಿಸ್ಕೊಳ್ಳೋಣ. ಇಂಥ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಂದಲೇ, ಈ ವಯಸ್ಸಿನಿಂದಲೇ ಅವರಿಗೆ ಒಂದು ಭಕ್ತಿ ಮತ್ತು ಧರ್ಮದ ಬಗ್ಗೆ ನಾವು ಬೋಧಿಸ್ತಾ ಇದ್ದರೆ ಎಷ್ಟೋ ಜನ. ಅದನ್ನೂ ಹೇಳೋಕ್ಕಲ್ಲ. ಇವಾಗ ಮೊನ್ನೆ ರೀಸೆಂಟಾಗಿ ಒಂದು ಪಿಕ್ಚರ್ ಬಂದಿದೆ. ಇವಾಗ ನಮ್ಮ ಪೇರೆಂಟ್ಸು ಮತ್ತು ಮಕ್ಕಳಲ್ಲಿ ಸ್ವಲ್ಪ ವಯಸ್ಸಾಗಿರೋ ಮಕ್ಕಳಲ್ಲಿ ಎಂತ, ಇವಾಗ ನಮ್ಮ ಮಗ ಒಂದು ಪಿಕ್ಚರ್ ನೋಡ್ತಿದ್ದ ಬರ್ಬೇಕಾದ್ರೆ, ನಿಮಗೂ ಗೊತ್ತಿದೆ, ಕಲ್ಕಿ ಇದ್ರದ್ದು ಏನು ಮಹಾಭಾರತದ ಕಥೆಯನ್ನು ತೆಗೆದಿದೆ ಪಿಕ್ಚರ್. ಒಂದು ಎಲ್ಲ ಭಾಷೆಯಲ್ಲೂ ಬಂದಿದೆ. ನಮಗೆ ಇರ್ತಕ್ಕಂಥ ಕಲ್ಪನೆ ಕೃಷ್ಣ ಅಂದರೆ, ರಾಮ ಅಂದರೆ ಬಿಲ್ಲಿಟ್ಕೊಂಡಿರ್ತಾನೆ, ಕೃಷ್ಣ ಅಂದರೆ ಕೊಳಲಿಟ್ಕೊಂಡಿರ್ತಾನೆ, ಕಿರೀಟ ಪೀತಾಂಬರ ಉಟ್ಕೊಂಡಿರ್ತಾನೆ ಅಂತ ಒಂದು ನಾವು ಚಿಕ್ಕ ಹುಡುಗರಾಗಿಂದ ನೋಡ್ಕೊಂಬಂದಿರೋದು. ಆ ಪಿಕ್ಚರ್ ನೋಡ್ಬಿಟ್ರೆ ಇವನಿಗೆ ನಮ್ಗೆ ಇಂಟ್ರೆಸ್ಟೇ ಬರೋದಿಲ್ಲ. ಬಟ್ ಆದರೆ ಟೆಕ್ನಾಲಜಿ ವೈಸು ಭಾಳ ಮುಂದೆ ಬರ್ತಿದೆ. ಇಂಥ ಪರಿಸ್ಥಿತಿ ಇದ್ದಾಗ ನಾವು ಇದನ್ನು ಕಾಪಾಡಿಕೊಳ್ಬೇಕು ಅನ್ನೋ ಮನೋಭಾವನೆ ಎಲ್ಲ ಪೋಷಕರಲ್ಲಿ ಬರೋದು. ಮನೆಯಲ್ಲಿ ನಾವು ಬರೀ ಪೂಜೆ ಮಾಡಿ ಇದು ಮಾಡಿದ್ರೆ ಸರ್, ಮಕ್ಕಳಲ್ಲಿ ಸಹ ಒಂದು ಅದನ್ನು ಬೆಳೆಸ್ಬೇಕು. ಬೆಳೆಸಿದಾಗ ಮುಂದಿನ ಪೀಳಿಗೆಗೆ ಅಟ್ಲೀಸ್ಟ್ ಭದ್ರವಾಗಿರುತ್ತೆ ಅಂತ. ಇನ್ನೂ ಭಾಳಷ್ಟು ಮಾತಾಡ್ಬೋದು. ಸಮಯದ ಅಭಾವದಿಂದ ನನ್ನ 2 ಮಾತು ಮುಗಿಸ್ತೀನಿ.
ಬಟ್ ಈ ವೇದಿಕೆಯಲ್ಲಿ ನಾನು ಮಾತಾಡಿದ ಪ್ರಸ್ತುತ ನನಗೆ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು, ಯಾಕಂದರೆ ನಾವು ಮಾತಾಡ್ಕೊಂಡು ಬಂದಿದ್ದೆ ಬೇರೆ ಥರದಲ್ಲಿ, ಇವಾಗ ಮಾತಾಡ್ತಾ ಇರೋದು ಅಟ್ಲೀಸ್ಟ್ ಒಂದು ಸ್ವಲ್ಪ ತೃಪ್ತಿಗಾಗಿ. ಎಲ್ಲ ಮಕ್ಕಳು ಭಾಗವಹಿಸಿದ್ದೀರಿ. ಸರ್ ಹೇಳಿದಂಗೆ ಅವ್ರು ಬರೀತಕ್ಕಂಥ ರೇಖೆಯಲ್ಲೇ ಅವ್ರ ಮನೋಭಾವನೆ. ನಾವು ಉತ್ತರ ಪತ್ರಿಕೆಗಳನ್ನು SLCದು ಇಂಥ ದೊಡ್ಡ ದೊಡ್ಡದು ನೋಡಬೇಕಾದ್ರೆ ಕೆಲವರು ಪಿನ್ ಟು ಪಿನ್ ಎಲ್ಲ ನೋಡ್ತಾ ಇದ್ರು. ನಮ್ಮ ಒಬ್ಬ ಡೈರೆಕ್ಟರ್ ಇದ್ರು, ಅವರು ಏನು ಹೇಳ್ತಿದ್ರು ಅಂದರೆ, ಮಗು ಏನು ಪ್ರಾರಂಭ ಮಾಡಿದೆ ಅವನ ಮನಸ್ಸಲ್ಲಿದೆ, ಅವ್ನಿಗೆ ಗೊತ್ತಿದೆ ಏನು ಬರಿಬೇಕು ಅನ್ನೋದು ಗೊತ್ತಿದೆ, ಮಧ್ಯದಲ್ಲಿ ಏನೋ ಟೆನ್ಷನ್ ಬರ್ತಿದೆ. ಪ್ರಾರಂಭದ ಮತ್ತು ಕೊನೆಯ 2 ಸಾಲುಗಳು ಮಾರ್ಕ್ಸ್ ಕೊಡ್ರಿ, ಯಾಕೆ ಅನ್ಯಾಯ ಮಾಡ್ತಾರೆ? ಯಾಕಂದರೆ ಅವ್ನಿಗೆ ವಿಷಯ ಗೊತ್ತಿದೆ, ಬಟ್ ಅವನೆಲ್ಲೋ ಬರೆಯೋ ಟೈಮಲ್ಲಿ ನಾವು 3 ಪುಟಗಳಿಗೆ ಮೀರದಂತೆ ಅಂತ ಹೇಳ್ಬಿಡ್ತೀವಿ. ಅವನು ಮೊದಲನೇ ಪುಟದಲ್ಲಿ ಏನು ಬರೆದಿದ್ದಾನೆ, ಕೊನೆ ಪುಟದಲ್ಲಿ ಏನು ಬರೆದಿದ್ದಾನೆ ನೋಡಿದ್ರೆ ಸಾಕು. ಸರ್ ಇವಾಗ ಹೇಳಿದ್ರಲ್ಲ, ಚಿತ್ರಕಲೆ ಗೊತ್ತಿದೆ, ನೀವು ಮಿಕ್ಕಿದ್ದು ಹೆಂಗಾದರೂ ಬರೀರಿ, ಬಟ್ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಏನಿದೆ ಅದು ಒಳ್ಳೆ ಉದ್ದೇಶ ಇದ್ದರೆ ಚೆನ್ನಾಗಿರುತ್ತೆ. ನಮ್ಗೆ ಅದೇ ಎಕ್ಸ್ಪೀರಿಯನ್ಸೇ ನಮ್ಮಲ್ಲಿ. ಬಟ್ ಎಲ್ಲರೂ ನಿಮ್ಮ ಥರ ನಮ್ಮ ಥರ ಇರೋದಿಲ್ಲ, ಒಬ್ಬೊಬ್ಬರು ನಮ್ಮ ಥರ ಇರ್ತಾರೆ. ಆದರೂ ಸಹ ನೀವು ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಮಕ್ಕಳನ್ನು ಕರ್ಕೊಂಬಂದು ಭಾಗವಹಿಸಿ ನೀವು ಧರ್ಮಕ್ಕೆ ಒಂದು ಅಳಿಲು ಸೇವೆ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಎಲ್ರಿಗೂ ಬಹಳ ಶ್ರಮ ಕೊಟ್ಬಿಟ್ಟಿದ್ದೀವಿ. ಬಹುಮಾನ ವಿತರಣೆ ದೃಷ್ಟಿಗೆ ಮಾಡ್ತೀವಿ. ಈಗ ಹೆಸರುಗಳನ್ನು ಕರೀತಾರೆ. ಮಾತ್ರೇಶ್ವರಾಚಾರ್ಯರು ನಮ್ಮ ಸಹಯೋಗಿಗಳಾದ ಪಂಡಿತ್ ಮಾತ್ರೇಶ್ವರಾಚಾರ್ಯರು ಹೆಸರನ್ನು ಕರೀತಾರೆ. ಅದರ ಪ್ರಕಾರ ಬಹುಮಾನವನ್ನು ಸ್ವೀಕಾರ ಮಾಡಬೇಕಾದ್ರೆ ಎಷ್ಟು ಮಂದಿ ಹುಡುಗರು ಇಲ್ಲಿದ್ದಾರೆ ಇಲ್ಲ ನನಗೆ ಅದು ಗೊತ್ತಿಲ್ಲ. ಅನೇಕ ಮಂದಿ ತುಂಬ ಶ್ರಮ ಪಟ್ಟು ಈಗಾಗಲೇ ಅವರು ಹೋಗಿದ್ದಾರೆ. ಆದರೆ ಅವ್ರ ಹೆಸರು ಕೊಡ್ತಾರೆ. ಇವರು ನಮ್ಮ 3 ಮಂದಿ ಅತಿಥಿಗಳು ಇವತ್ತು ಬಹುಮಾನವನ್ನು ಕೊಡಲಿಕ್ಕೆ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರ ಜೊತೆಗೆ ಶಿಲ್ಪಾ ಮೇಡಮ್ ಅವರು ಕೂಡ ಬಂದು ಬಹುಮಾನವನ್ನು ಕೊಡಬೇಕು ಅಂತ ನನ್ನ ಪ್ರಾರ್ಥನೆ. ಈಗ ನಾನು ಕ್ರಮವಾಗಿ ನಾನು ಹೆಸರನ್ನ ಹೇಳ್ತಾ ಹೋಗ್ತೀನಿ. ಯಾವ ಸ್ಪರ್ಧೆ ಅಂತ ಹೇಳಿ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ವೇದಿಕೆಯ ಎಡಭಾಗದಿಂದ ಬಂದು ಬಹುಮಾನವನ್ನ ಸ್ವೀಕಾರ ಮಾಡಿ ಆ ಕಡೆಯಿಂದ ಹೋಗಬೇಕಾಗಿ ವಿನಂತಿ. ಮಧ್ಯದಲ್ಲಿ ಯಾವುದೇ ಕಾರೋದು ಬೇಡ ಅಂತ ಹೇಳಿ ಪ್ರಾರ್ಥನೆ. ಯಾರ್ಯಾರು ಬಹುಮಾನವನ್ನು ಸ್ವೀಕಾರ ಮಾಡಿದರೋ ಅವರು ಸಹಿಯನ್ನ ವೋಚರ್ಗೆ ಸಹಿಯನ್ನ ಮಾಡಿ ಹೋಗ್ಬೇಕಾಗುತ್ತೆ. ಅದು ಎಲ್ಲರ ಗಮನದಲ್ಲಿ ಇರಲಿ. ಯಾರು ವೋಚರ್ ತಗೊಂಡು ಮಾಡ್ಕೊಳ್ಳಿ. ವೋಚರ್ ಮೊದಲಿಗೆ ಆಶುಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಅದಿತಿ ಉಪಾಧ್ಯಾಯ. ದ್ವಿತೀಯ ಬಹುಮಾನ ಜಿ ಶ್ರೀಕರ. ದ್ವಿತೀಯ ಬಹುಮಾನ ಜಿ ಶ್ರೀಕರ. ಪ್ರಥಮ ಬಹುಮಾನ ಔಪಲ. ನಿರ್ಣಾಯಕರ ಅಭಿಪ್ರಾಯದಂತೆ ಪ್ರೋತ್ಸಾಹವನ್ನ ಕೊಡ್ಲಿಕ್ಕೆ ಕೂಡ ಕೆಲವರ ಹೆಸರನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರೋತ್ಸಾಹಕರ ಬಹುಮಾನ ಅನಘ ಅಶ್ವಿನ್. ಪ್ರೋತ್ಸಾಹಕರ ಬಹುಮಾನ ಆರಾಧ್ಯ. ಇದಾದ ಮೇಲೆ ಪ್ರಬಂಧ ಲೇಖನ ಸ್ಪರ್ಧೆ. 3ನೇ ಬಹುಮಾನ ನಿತ್ಯ ಎಸ್.
ತೃತೀಯ ಬಹುಮಾನ ನಿತ್ಯ ಎಸ್. ಸೀನಿಯರ್ ವಿಭಾಗ ನಿತ್ಯ ಎಸ್ ತೃತೀಯ ಬಹುಮಾನ. ದ್ವಿತೀಯ ಬಹುಮಾನ ಮಾನ್ಯ. ಪ್ರಥಮ ಬಹುಮಾನ ಸಮನ ಬಾಟ್ಲಿ. ಪ್ರೋತ್ಸಾಹಕರ ಬಹುಮಾನ ವೈದೇಹಿ ಜಿಪಿ. ಮುಂದೆ ಕಂಠಪಾಠ ಸ್ಪರ್ಧೆಯ ಬಹುಮಾನ ಘೋಷಣೆ. ಜೂನಿಯರ್ ವಿಭಾಗ ತೃತೀಯ ಬಹುಮಾನ ಸಾತ್ವಿಕ. ಇಲ್ಲ ಸಾತ್ವಿಕ ಅಂತ ಅಷ್ಟೇ ಹೆಸರು ಕೊಟ್ಟಿದ್ದಾರೆ. ಮತ್ತೊಂದು ತೃತೀಯ ಬಹುಮಾನವನ್ನು ಇಲ್ಲಿ ನಿರ್ಣಾಯಕರು ಕೊಟ್ಟಿದ್ದಾರೆ. ವಿದುಲಾ ಭಟ್. ದ್ವಿತೀಯ ಬಹುಮಾನ ಶೌರ್ಯ. ಪ್ರಥಮ ಬಹುಮಾನ ಔಪಲ. ಪ್ರೋತ್ಸಾಹಕರ ಬಹುಮಾನ ಅಚಲ. ಕಂಠಪಾಠ ಸ್ಪರ್ಧೆಯಲ್ಲಿ ಸೀನಿಯರ್ ವಿಭಾಗದಲ್ಲಿ ಕಂಠಪಾಠ ಸ್ಪರ್ಧೆಯಲ್ಲಿ ಸೀನಿಯರ್ ವಿಭಾಗದಲ್ಲಿ ನಿರ್ಣಾಯಕರು ಒಂದು ಬಹುಮಾನವನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ದ್ವಿತೀಯ ಬಹುಮಾನ ಟಿ.ಎಂ. ಶ್ರವಣ್. ಮುಂದೆ ವೇಣುವಾದನ ಸ್ಪರ್ಧೆ ಜೂನಿಯರ್ ವಿಭಾಗ ತೃತೀಯ ಬಹುಮಾನ ಹಂಸಕೃಷ್ಣ. ದ್ವಿತೀಯ ಬಹುಮಾನ ಶ್ರೇಯ ವಿ. ಶ್ರೇಯ ವಿ. ಪ್ರಥಮ ಬಹುಮಾನ ಸುಧಾಂಶು ಕಟ್ಟಿ. ಪ್ರೋತ್ಸಾಹಕರ ಬಹುಮಾನ ಸಂಹಿತ. ಇದೇ ವೇಣುವಾದನ ಸ್ಪರ್ಧೆಯಲ್ಲಿ ಇದರಲ್ಲಿ ಒಂದು ಪ್ರಶಸ್ತಿಯನ್ನ ಬಹುಮಾನವನ್ನ ನಿರ್ಣಾಯಕರು ತೀರ್ಮಾನ ಮಾಡಿದ್ದಾರೆ. ಪ್ರಥಮ ಬಹುಮಾನ ಸಮರ್ಥ. ಇನ್ನ ಸಿಂಗಿಂಗ್ ಕಾಂಪಿಟೇಷನ್ ಇದರಲ್ಲಿ 3 ವಿಭಾಗ ಒಟ್ಟು ಮಾಡಲಾಗಿತ್ತು. ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ಅಂತ ಹೇಳಿ. ಮೊದಲಿಗೆ ಸಬ್ ಜೂನಿಯರ್ ವಿಭಾಗದ ಬಹುಮಾನವನ್ನ ಘೋಷಣೆ ಮಾಡ್ತಾ ಇದ್ದೇವೆ. ತೃತೀಯ ಬಹುಮಾನ ಅನನ್ಯ ಮಾಮುದಿ.
ದ್ವಿತೀಯ ಬಹುಮಾನ ಶ್ರೀವಿದ್ಯಾ ಕೆ. ಪ್ರಥಮ ಬಹುಮಾನ ಶಾರ್ವರಿ ಗೋಕಿ. ಪ್ರೋತ್ಸಾಹಕರ ಬಹುಮಾನ ಶೋಭಿತ್ ಮತ್ತು ಆರ್ಯ ಪಿ ಆಲು. ಅಪ್ಪು ಇಲ್ಲಿ ನೋಡು ಆರ್ಯ ಅಲ್ಲಿ ಫೋಟೋ ಇಸ್ಕೊ. ಅಪ್ಪು ಇಸ್ಕೊ ಇಲ್ಲಿ ನೋಡಿ. ಮತ್ತೊಂದು ಪ್ರೋತ್ಸಾಹಕರ ಬಹುಮಾನ ಇದೇ ವಿಭಾಗದಲ್ಲಿ ಇದೆ, ಸಬ್ ಜೂನಿಯರ್ ವಿಭಾಗದಲ್ಲಿ ಪುಣ್ಯ ಕೀರ್ತನ. ಮುಂದೆ ಜೂನಿಯರ್ ವಿಭಾಗ ತೃತೀಯ ಬಹುಮಾನ ಹಂಸ ಕೃಷ್ಣ. ತೃತೀಯ ಬಹುಮಾನವನ್ನ ಇಬ್ಬರಿಗೆ ಕೊಡಲಾಗಿದೆ, ಹಂಸಕೃಷ್ಣ ಮತ್ತು ಔಪಲ ವ್ಯಾಸನಕೆ. ದ್ವಿತೀಯ ಬಹುಮಾನ ಆರಾಧ್ಯ ರಾವ್. ಪ್ರಥಮ ಬಹುಮಾನ ವಿದುಲಾ ಭಟ್. ಪ್ರೋತ್ಸಾಹಕರ ಬಹುಮಾನ ಪ್ರಾಜ್ಞಿ ಎಪಿ ಮತ್ತು ಸ್ಮೃತಿ ವ್ಯಾಸನಕೆ. ಮುಂದೆ ಸೀನಿಯರ್ ವಿಭಾಗ ತೃತೀಯ ಬಹುಮಾನ ಭವ್ಯಶ್ರೀ ಮತ್ತು ಅದಿತಿ ಕುಷ್ಟಗಿ. ದ್ವಿತೀಯ ಬಹುಮಾನ ವಿಷ್ಣುರಾತ ವಿ. ವಿಶ್ರುತ ವಿ, ಕ್ಷಮಿಸಿ, ವಿಶ್ರುತ ವಿ. ಪ್ರಥಮ ಬಹುಮಾನ ಗುರು ತೇಜಸ್. ಪ್ರೋತ್ಸಾಹಕರ ಬಹುಮಾನ ಸಮನ ಜಿ ಮತ್ತು ಮಾಯಾ. ಡ್ರಾಯಿಂಗ್ ಸ್ಪರ್ಧೆ, ಚಿತ್ರಲೇಖನ, ಚಿತ್ರ ತುಂಬುವಂತಹ ಸ್ಪರ್ಧೆ. ಇದರಲ್ಲಿ ಸಬ್ ಜೂನಿಯರ್ ವಿಭಾಗ, ಅದರಲ್ಲಿ ಪ್ರೋತ್ಸಾಹಕರ ಬಹುಮಾನವನ್ನ 3 ಜನರಿಗೆ ಕೊಡಲಾಗಿದೆ. ಮೊದಲಿಗೆ ಧೃತಿ, ಆಯುಷ್ ಕುಲಕರ್ಣಿ
ಮತ್ತು ಸ್ವರ. ಚಿತ್ರಲೇಖನ ಸ್ಪರ್ಧೆ ಜೂನಿಯರ್ ವಿಭಾಗ. ಜೂನಿಯರ್ ವಿಭಾಗ ತೃತೀಯ ಬಹುಮಾನ ಅನಘಾ ಅಶ್ವಿನ್. ದ್ವಿತೀಯ ಬಹುಮಾನ ಧ್ರುವ ರಾಘವೇಂದ್ರ. ಪ್ರಥಮ ಬಹುಮಾನ ಸ್ಮೃತಿ ವ್ಯಾಸನಕೆರೆ. ಸೀನಿಯರ್ ವಿಭಾಗದಲ್ಲಿ ತೃತೀಯ ಬಹುಮಾನ ಭವ್ಯಶ್ರೀ ಎಸ್. ದ್ವಿತೀಯ ಬಹುಮಾನ ಸಮನಾ ಕರಣ. ಸೀನಿಯರ್ ವಿಭಾಗ ಸಮನಾ ಕರಣ. ಪ್ರಥಮ ಬಹುಮಾನ ದಿವ್ಯ ಶರ್ಮಾ. ಆಗಲೇ ಬರೆದು ಸ್ವಲ್ಪ ತಡವಾಗಿ ಬಂದಿರುವಂತಹ ಒಬ್ಬ ಪುಟಾಣಿಗೆ ಈಗ ಬಹುಮಾನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸಿಂಗಿಂಗ್ ಕಾಂಪಿಟೇಷನ್, ಅದರಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶಾರ್ವರಿ ಗೋಗಿ. ಈಗ ಎಲ್ಲರಿಗೂ ಕೂಡ ಬಹುಮಾನ ವಿತರಣೆಯನ್ನ ಮಾಡಲಾಗಿದೆ. ಆ ಬಹುಮಾನ ವಿತರಣೆ ಮಾಡಿದಂತಹ ಎಲ್ಲ ಹಿರಿಯರಿಗೂ ಕೂಡ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಇನ್ನ ಈ ಒಂದು ಸ್ಪರ್ಧೆಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಅನುಗ್ರಹ ಅನ್ನುವಂತಹ ಬಹುಮಾನ ಅನ್ನೋದಂತೂ ಇದ್ದೇ ಇದೆ. ಭಗವಂತನ ಸೇವೆ ಇದೊಂದು. ಹಾಗಾಗಿ ಅದಕ್ಕೆ ಪ್ರತೀಕವಾಗಿ ಪ್ರತಿಯೊಬ್ಬರಿಗೂ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಒಂದು ಪುಸ್ತಕವನ್ನ ಭಗವಂತನ ಅನುಗ್ರಹ ರೂಪವಾಗಿ ಗಣ್ಯರು ಈಗ ನೀಡಲಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕ್ರಮವಾಗಿ ಬಂದು ಸರ್ಟಿಫಿಕೇಟ್, ಭಾಗವಹಿಸಿದ್ದಕ್ಕಾಗಿ ಒಂದು ಪ್ರಮಾಣ ಪತ್ರ ಜೊತೆಗೆ ಒಂದು ಪುಸ್ತಕವನ್ನ ಉಡುಗೊರೆಯಾಗಿ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ. ಮತ್ತು
ಯಾರು ಈಗ ಬಹುಮಾನ ಘೋಷಣೆ ಮಾಡಿ ಬಂದಿಲ್ವೋ ಅವರು ಆನಂತರ ಸಂಪರ್ಕ ಮಾಡಿ ಅದನ್ನ ಸ್ವೀಕಾರ ಮಾಡಬೇಕು. ಮತ್ತೆ ಯಾವ್ದಾದ್ರು ಹೆಸರು ತಪ್ಪಿತ್ತು ಅಂತಂದ್ರೆ ಅವರು ಕೂಡ ಆಮೇಲೆ ಹೇಳಿ ಅದನ್ನ ತಿದ್ದಿಸಿಕೊಂಡು ಮತ್ತೊಂದು ಪ್ರಮಾಣ ಪತ್ರವನ್ನು ತಗೊಳ್ಬಹುದು. ಆಶುಭಾಷಣ ಜಿ ಶ್ರೀಕರ ಗೊಗ್ಗಿ. ಎಲ್ಲ ಮಕ್ಕಳು ಕೂಡ ಬೇರೆ ಎಲ್ಲ ಪುಟಾಣಿಗಳು ಕೂಡ ಇಲ್ಲಿಗೆ ಬರಬೇಕು. ಕ್ರಮವಾಗಿ ಒಬ್ಬೊಬ್ಬರ ಈ ಕಡೆ ಬಂದು ಪುಸ್ತಕವನ್ನ ತೆಗೆದುಕೊಂಡು ಹೋಗ್ಬೇಕು. ಯಾರು ನೂಕುನುಗ್ಗಲು ಮಾಡಬಾರದು. ನೀವೆಲ್ಲ ಎಷ್ಟು ಶಿಸ್ತು ಅಂತ ನಾವಿವಾಗ ನೋಡ್ತೀವಿ. ಎಲ್ಲ ಮಕ್ಕಳು ಎಷ್ಟು ಶಿಸ್ತಿದ್ದಾರೆ ಅಂತ ಹೇಳಿ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಕ್ರಮವಾಗಿ ಬಂದು ನಿಂತು ಒಬ್ಬೊಬ್ಬರೇ ತೆಗೆದುಕೊಂಡು ಹೋಗಬೇಕು. ಯಾವ ಮಕ್ಕಳಿಗೆ ಪ್ರೈಸ್ ಬಂದಿದೆಯೋ ಅವರು ಇದನ್ನ ಪಡೆದುಕೊಳ್ಳಲಿಕ್ಕೆ ಬರೋದು ಬೇಡ. ಎಲ್ಲರೂ ಕೂಡ ಬಹುಮಾನ ತಗೊಂಡವರು ಕೂಡ ಇರಬೇಕು. 1 ನಿಮಿಷಗಳ ಕಾಲದಲ್ಲಿ ವಂದನಾರ್ಪಣೆ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ಲ ನಿರ್ಣಾಯಕರಿಗೆ ನಾವು ಸನ್ಮಾನವನ್ನು ಮಾಡಿದ್ದೇವೆ. ತದನಂತರದಲ್ಲಿ ಎಲ್ಲರೂ ಕೂಡ ಹೊರಡಬೇಕು. ಹೀಗಾಗಿ ಮಾತೃಶ್ವಾಸವನ್ನು ಪ್ರಯತ್ನ ಮಾಡ್ತೀನಿ. ರವೀಂದ್ರ ಸರ್ ಅವರಿಗೆ ನಮ್ಮ ವಿಶೇಷವಾಗಿ ಶ್ರಮಪಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಶ್ರೀ ರವೀಂದ್ರ ಸರ್ ಅವರಿಗೆ ಸನ್ಮಾನವನ್ನು ಶ್ರೀ ರವೀಂದ್ರ ಸರ್ ಅವರಿಗೂ ಕೂಡ ಸನ್ಮಾನವನ್ನು ಮಾಡಬೇಕು. ಹಾಗೆ ಶಿಲ್ಪಾ ಮೇಡಮ್ ಅವರಿಗೂ ಕೂಡ ಡ್ರೈ ಫ್ರೂಟ್ಸ್ ನಮ್ಮ ಒಟ್ಟು ಪ್ರೀತಿಯಿಂದ ಶೇಷಗಿರಿ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆಮೇಲೆ ತಿರುಮಲಾಚಾರ್ಯರು ಕೂಡ ನಮ್ಮ ಮೇಲೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಸಹಯೋಗ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಆಮೇಲೆ ತಿರುಮಲಾಚಾರ್ಯರು ಕೂಡ ಬಂದಿದ್ದಾರೆ. ಆಮೇಲೆ ರಕ್ಷಿತಾ ಮೇಡಮ್ ಅವರು ಬಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ನಮ್ಮ ಸ್ವಲ್ಪ
ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಈ ಕಾರ್ಯಕ್ರಮ ಎಲ್ಲ ನಿರ್ಣಾಯಕರು ನಮ್ಮ ಅಲ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಿರ್ಣಾಯಕರು ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಶಿಲ್ಪಾ ಮೇಡಮ್ ಅವರು ಹಾಗೆ ರಕ್ಷಿತಾ ಅವರು ಇಬ್ರು ಕೂಡ ಬೆಳಗ್ಗೆಯಿಂದ ಅನೇಕ ಮಂದಿ, ಸುಮಾರು ಒಂದು 70-80 ಮಂದಿ ಸಂಗೀತದಲ್ಲೇ ಭಾಗವಹಿಸಿದ್ರು, ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಅವರನ್ನೆಲ್ಲರೂ ಕೂಡ ಅವರ ಸಂಗೀತವನ್ನು ಕೇಳಿ ಅವರಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಹಾಗೆ ನಮ್ಮ ವಿದ್ಯಾಪೀಠದವರೇ ಆದಂತಹ ಆನಂದ ತೀರ್ಥಾಚಾರ್ಯರು ಹಾಗೂ ನಮ್ಮ ವಿನಯಾಚಾರ್ಯರು, ನಮ್ಮ ವಿಶ್ವವಿದ್ಯಾಲಯದ ವಿನಯಾಚಾರ್ಯರು ಕೂಡ ಫ್ಲೂಟ್ ಕಾಂಪಿಟೇಷನ್ ಅಲ್ಲಿ ನಿರ್ಣಾಯಕರಾಗಿದ್ದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ಐತರೇಯಾಚಾರ್ಯರು ಹಾಗೂ ಲಕ್ಷ್ಮೀಕಾಂತಾಚಾರ್ಯರು ಇಬ್ಬರು ಕೂಡ ಆಶುಭಾಷಣ ಸ್ಪರ್ಧೆಯಲ್ಲಿ ನಿರ್ಣಾಯಕರಾಗಿದ್ದರು. ಅದರಂತೆ ನಮ್ಮ ಶೇಷಗಿರಿ ಅವರು ಚಿತ್ರ ಸ್ಪರ್ಧೆಯಲ್ಲಿ ನಿರ್ಣಾಯಕರಾಗಿದ್ರು. ಅನಘಾನು ಕೂಡ ನಿನ್ನೆ ಬಂದು ಹೋಗಿದ್ದಾಳೆ, ಇವತ್ತು ಸಂದರ್ಭದಲ್ಲಿ ಉಪಸ್ಥಿತರಿಲ್ಲ. ಹಾಗೆ ಜಯತೀರ್ಥಾಚಾರ್ಯ ಹಾಗೂ ಹೈವದನಾಚಾರ್ಯ ಇಬ್ಬರು ಕೂಡ ಕಂಠಪಾಠ ಸ್ಪರ್ಧೆಯಲ್ಲಿ ಅವರು ನಿರ್ಣಾಯಕರಾಗಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ಜಯತೀರ್ಥಾಚಾರ್ಯರ ಮನೆಯವರಾದ ವೀಣಾ ಅವರು ಕೂಡ ವಿಶೇಷವಾಗಿ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನೀಡಿದ್ದಾರೆ ಈ ಕಾರ್ಯದಲ್ಲಿ. ಅದರಂತೆ ಇನ್ನು ನಮ್ಮ ಮಾತರೇಶ್ವರಾಚಾರ್ಯರು, ನಮ್ಮ ಕೃಷ್ಣ ಭಕ್ತಿ ಪೀಠದ ಅನೇಕ ಮಂದಿ ಸದಸ್ಯರು, ಮಾತರೇಶ್ವರಾಚಾರ್ಯರು ಹಾಗೂ ಹರಿಪ್ರಸಾದ್ ಅವರು ಮತ್ತು ಆನಂದ ತೀರ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಅನೇಕ ರೀತಿಯಾದಂತಹ ಸಹಕಾರವನ್ನು ನೀಡಿದ್ದಾರೆ. ಅದಲ್ಲದೆ ಈ ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗಬೇಕು ಅಂತಂದ್ರೆ ಅದಕ್ಕೆ ಆರ್ಥಿಕವಾದ ಸಹಕಾರವೂ ಕೂಡ ಮುಖ್ಯ. ಅದರಲ್ಲಿ ಹರಿಪ್ರಸಾದ್ ಅವರು ಕೂಡ ಇದು ಸಹಾಯವನ್ನು ಮಾಡಿದ್ದಾರೆ. ಹಾಗೆ ರವೀಂದ್ರ ಪಾಂಡುರಂಗಿ ಅಂತ ಹೇಳಿ ಅವರು ಕೂಡ 25,000 ರೂಪಾಯಿಯನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಶ್ರೀನಿವಾಸ ನಾರಾಯಣ ರಾಜು ಅಂತ ಹೇಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸಹಕಾರವನ್ನು ನೀಡಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮಗೆ ಈ ಒಂದು ಸಭಾಂಗಣವನ್ನು, ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದ ಸಭಾಂಗಣವನ್ನು ಕೊಟ್ಟಿರ್ತಕ್ಕಂಥ ಉದಯ ಸಿಂಗನಮಲ್ಲಿ ಅವರು, ಜಯರಾಜ್ ಆಚಾರ್ಯರು ಹಾಗೂ ವೆಂಕಟೇಶ್ ಪುರೋಹಿತರು, ಅವರಿಗೂ ಕೂಡ ನಮ್ಮ ವಿಶೇಷವಾದಂತಹ ಧನ್ಯವಾದಗಳು. ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪ್ರಾಚಾರ್ಯರಾದ ನಮ್ಮ ಸತ್ಯನಾರಾಯಣ ಆಚಾರ್ಯರು ವಿಶೇಷವಾಗಿ ಎಲ್ಲ ರೀತಿಯಾದ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲ ಅಧ್ಯಾಪಕರನ್ನು ಇಲ್ಲಿ ನಿರ್ಣಾಯಕರನ್ನಾಗಿ ಕೊಟ್ಟು ಕಳಿಸಿ ವಿಶೇಷವಾದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ಪರವಾಗಿ ವಿಶೇಷವಾದಂತಹ ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದ್ದಾರೆ. ಶ್ರೀಹರಿ ಅವರು ಹಾಗೂ ಶೇಷಾದ್ರಿ ಆಚಾರ್ಯರು, ಶ್ರೀಹರಿ ಆಚಾರ್ಯ, ಶೇಷಾದ್ರಿ ಆಚಾರ್ಯ, ಗುರುರಾಜಾಚಾರ್ಯ ಮುಂತಾದವರು ಕೂಡ ಸಹಕಾರವನ್ನು ನೀಡಿದ್ದಾರೆ. ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರದ ಈ AC ಸಭಾಂಗಣವನ್ನ ನಮಗೆ ಅನುಕೂಲ ಮಾಡಿಕೊಟ್ಟಿರತಕ್ಕಂಥದ್ದು ರಘುನಾಥ್ ಗಟ್ಟಿ ಆಚಾರ್ಯರು, ಮಾಧವಾಚಾರ್ಯರು ಹಾಗೂ ಶ್ರೀಕಾಂತ್ ಬೈರಿ ಆಚಾರ್ಯರು, ಇವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳು. ಸತೀಶ್ ಅವರು ವಿಶೇಷವಾಗಿ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಆರ್ಥಿಕವಾದ ಸಹಕಾರವನ್ನು ನೀಡಿದವರು ಮಧು ರಾಧಾಕೃಷ್ಣ ಅವರು ಹಾಗೂ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಒಟ್ಟಿಗೆ ನಿಂತುಕೊಂಡು ಮಾಡಿರ್ತಕ್ಕಂಥವ್ರು ಆನಂದ ತೀರ್ಥಕ್ಕೆ ಅವರು. ಹೀಗೆ ಮತ್ತು ಇವರೆಲ್ಲರ ನಿರಂತರವಾದ ಸಹಕಾರದಿಂದಾಗಿ ಈ ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮ ನಡೆಯಬೇಕು ಅಂತಂದ್ರೆ ನಾವು ವಿಶೇಷವಾಗಿ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿಲ್ಲ, ವಾಟ್ಸ್ಆಪ್ ನಲ್ಲಿ ನಾವು ಕಳಿಸಿದ್ದಷ್ಟೇ. ಆದ್ರೆ ಎಲ್ಲ ಪೋಷಕರು ವಿಶೇಷವಾದಂತಹ ಒಂದು ಉತ್ಸಾಹದಿಂದ ತಮ್ಮ ಮಕ್ಕಳನ್ನ ತಯಾರು ಮಾಡಿ ಕರ್ಕೊಂಡು ಬಂದು ಈ ಸಂದರ್ಭದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಮಾಡಿದ್ದಾರೆ. ಎಲ್ಲ ಪೋಷಕರಿಗೂ ಕೂಡ ನಮ್ಮ ಕೃಷ್ಣ ಭಕ್ತಿ ಪೀಠದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೂ ಎಲ್ಲ ಹುಡುಗರು ಬೆಳಗ್ಗೆಯಿಂದ ಶ್ರಮ ಆಗಿದೆ ಅಂತ ಎಲ್ಲ ಹುಡುಗರು ಕೂಡ ಇಲ್ಲಿದ್ದು ಕೃಷ್ಣನ ಅನುಗ್ರಹ ಎಂಬ ಒಂದೇ ಒಂದು ಉದ್ದೇಶದಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಅವರ ಮುಂದಿನ ಜೀವನ ಜ್ಞಾನದಿಂದ ಕೂಡಿರಲಿ, ಹಾಗೆ ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಅನುಗ್ರಹ ಅವರೆಲ್ಲರ ಮೇಲೂ ಕೂಡ ಆಗಲಿ ಅಂತ ಒಂದು ಶುಭ ಹಾರೈಕೆಯನ್ನ ಹುಡುಗರಿಗೂ ಕೂಡ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕೃಷ್ಣ ಭಕ್ತಿ ಪೀಠದ ವತಿಯಿಂದ ಮುಂದಿನ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇರ್ತೇವೆ. ಹಿಂದಿನ ಕೂಡ ಏಪ್ರಿಲ್ ನಲ್ಲಿ ಇಂಡಿಯನ್ ಇಂಟೆಲೆಕ್ಚುಯಲ್ ಹೆರಿಟೇಜ್ ಅಲ್ಲಿ ಒಂದು 2 ದಿವಸಗಳ ವರ್ಕ್ಶಾಪ್ ಅನ್ನು ಮಾಡಿದ್ವಿ. ಆದ್ರೆ ಅದು 8ನೇ ಕ್ಲಾಸ್ನಿಂದ ಮುಂದಿನವರಿಗೆ ಮಾತ್ರ ಇತ್ತದು. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿರ್ತೀವಿ. ನಿಮ್ಮ ಸಂಪರ್ಕದಲ್ಲಿ ನಿರಂತರವಾಗಿ ಇರ್ತೀವಿ. ನಮ್ಮ ಸಂಪರ್ಕ ನಿರಂತರವಾಗಿ ಮುಂದುವರಿಯಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಹಾಗೆ ನಾಳೆ ದಿವಸ ಅಧಮಾರ ಮಠ ಮತ್ತು ಕೃಷ್ಣ ಭಕ್ತಿ ಪೀಠದ ಸಹಯೋಗದಿಂದ ವಿವಿಪುರಂನ ವ್ಯಾಸರಾಜ ಮಠದ ಸಭಾಂಗಣದಲ್ಲಿ ಅಕಳಂಕ ಚರಿತ ಶ್ರೀಕೃಷ್ಣ ಎಂಬ ವಿಷಯದಲ್ಲಿ ಒಂದು ಸಂವಾದಗೋಷ್ಠಿ
ಶ್ರೀ ಈಶಪ್ರಿಯತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಕೂಡ ಬಂದು ಭಗವಂತನ ಗುಣಗಾನವನ್ನ ಎಲ್ಲರೂ ಕೂಡ ಕೇಳಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಅನೇಕ ರೀತಿಯಾದಂತಹ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಕೂಡ ಪುನಃ ನೆನೆಸಿಕೊಂಡು ಈ ಕಾರ್ಯಕ್ರಮದ ಸಮಾಪ್ತಿಯನ್ನ ಘೋಷಣೆ ಮಾಡಿದ್ದೀವಿ. ಯಾರ್ಯಾರಿಗೆ ಬಹುಮಾನ ಬಂದಿಲ್ಲ ಅವರು ವಾಟ್ಸ್ಆ್ಯಪ್ ನಂಬರು ಕೂಡ ನಾವು ಕೊಟ್ಟಿದ್ದೇವೆ. ನನ್ನ ನಂಬರು ಕೂಡ ನೀವು ಬೇಕಾದ್ರೆ ತಗೊಳ್ಬೋದು. ಬಂದು ಎಲ್ಲರೂ ಕೂಡ ಬಹುಮಾನವನ್ನ ಸ್ವೀಕಾರ ಮಾಡಬೇಕು. ಕಷ್ಟ ಆಗಿರುತ್ತೆ, ನ್ಯಾಚುರಲ್ ಆಗಿ ಅದು ನಮ್ಗೆ ಗೊತ್ತು. ಆದರೆ ಸ್ಪರ್ಧೆಗಳನ್ನು ನಡೆಸ್ಲಿಕ್ಕೆ ನಮಗೆ ಒಂದೇ ಕಾಲದಲ್ಲಿ ಎಲ್ಲ ಸ್ಪರ್ಧೆಗಳನ್ನು ನಡೆಸ್ಲಿಕ್ಕೆ ಆಗಲ್ಲ. ಮತ್ತು ಆ ನಿರ್ಣಯಗಳನ್ನು ಬೇಗ ಮಾಡಿ ತಕ್ಷಣ ಸ್ಪರ್ಧೆಗಳನ್ನು ಒಂದೇ ಮಧ್ಯಾಹ್ನದ ಹೊತ್ತಿನಲ್ಲಿ ಎಲ್ಲ ಸ್ಪರ್ಧೆಗಳನ್ನು ಮಾಡಿ ಬಹುಮಾನ ಘೋಷಣೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ 2 ದಿವಸಗಳಲ್ಲಿ ನಿನ್ನೆ ಮಾಡಿದ್ದೇವೆ. ನಿನ್ನೆನೂ ಕೂಡ ಬೆಳಗ್ಗೆ ಶನಿವಾರ ಆದ್ರಿಂದಾಗಿ ಸ್ಕೂಲಿಗೆ ಹೋಗಿ ಆಮೇಲೆ ಸಾಯಂಕಾಲ ಅವರು ಹುಡುಗರಿಗೆ ಹೋಗಿ ಅನುಕೂಲ ಆಗಲಿ ಅಂತ ಹೇಳಿ ನಿನ್ನೆ ಮಧ್ಯಾಹ್ನವನ್ನು ಮಾಡಿದ್ದೇವೆ. ಹೀಗಾಗಿ ಮನುಷ್ಯ ಸಹಜವಾದ ಅನೇಕ ರೀತಿಯಾದ ಶ್ರಮಗಳಾದರೂ ಕೂಡ ವಿದ್ಯಾರ್ಥಿಗಳಿಗೆ ಸ್ಪರ್ಧಾಳುಗಳಿಗೆ ಉತ್ಸಾಹ ಬರಬೇಕು ಎಂಬ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಮಾಡಿದ್ದೇವೆ. ಪ್ರಥಮ ಬಹುಮಾನ ಇದರಲ್ಲಿ ಇಟ್ಟಿದ್ದೇವೆ. ಸೀನಿಯರ್ನವರಿಗೆ 1,500 ರೂಪಾಯಿ ಪ್ರಥಮ ಬಹುಮಾನವನ್ನು ಇಟ್ಟಿದ್ದೇವೆ. ಜೂನಿಯರ್ ಅವರಿಗೆ 1, ಅದಕ್ಕೆ ಅನುಪಾತದಲ್ಲೇ 2ನೇ ಬಹುಮಾನ ಮತ್ತು 3ನೇ ಬಹುಮಾನವನ್ನು ಕೂಡ ಇಟ್ಕೊಂಡು ಹೋಗಿದ್ದೇವೆ. ಸಬ್ ಜೂನಿಯರ್ ಲೆವೆಲ್ಗೆ 500 ರೂಪಾಯಿಯಿಂದ ನಾವು ಬಹುಮಾನವನ್ನು ಇಟ್ಟಿದ್ದೇವೆ. ಹುಡುಗರಿಗೆ ಪ್ರೋತ್ಸಾಹ ಅಂತ ಅಷ್ಟೇ ಹೊರತು ದುಡ್ಡಿಗೇನು ಬೆಲೆ ಅಂತ ಇಲ್ಲ. ಶ್ರೀಪಾದಂಗಳವರ ಅನುಗ್ರಹ ನಮ್ಮ ಮೇಲೆ ಎಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಪುನಃ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಹರಿನಾಮ ಸ್ಮರಣದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ವಿಶ್ವೇಶ ವಿಷ್ಣು ಮುಂದೆ ಪ್ರಿಯರಾಟ ಚಂದ್ರವರ್ಧನ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು. ಧನ್ಯವಾದಗಳು. चला